ಕುರ್ಚಿ ಕಿತ್ತಾಟಕ್ಕೆ ತಾತ್ಕಾಲಿಕ ಬ್ರೇಕ್ ಅಂತೂ ಬಿದ್ದಿದೆ. ಈಗ ಕಾಂಗ್ರೆಸ್ ಹೈಕಮಾಂಡ್ ನಿಂದ ಪರೋಕ್ಷ ಸುಳಿವು ಸಿಕ್ಕಿದೆ. ಕುರ್ಚಿ ಕಿತ್ತಾಟಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಕಾಂಗ್ರೆಸ್ ಹೈಕಮಾಂಡ್ ನಿಂದ ಪರೋಕ್ಷ ಸುಳಿವು ಸಿಕ್ಕಿದೆ. ಅಧಿವೇಶನ ಮುಗಿಯುವವರೆಗೂ ಕೂಡ ಸೈಲೆಂಟ್ ಆಗಿರಿ ಎಂಬ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸಿದ್ದು ಡಿಕೆಶಿಗೆ ಸೂಚನೆ ಕೊಟ್ಟಿರುವ ಹೈಕಮಾಂಡ್, ಅಧಿವೇಶನ ಇರೋದ್ರಿಂದ ಕುರ್ಚಿ ಗೊಂದಲಗಳಿಗೆ ತೆರೆ. ಸಿದ್ದು ಡಿಕೆ ಒಟ್ಟಾಗಿ ಹೋಗಲು ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ. ವಿಪಕ್ಷಗಳಿಗೆ ಆಹಾರ ಆಗೋದನ್ನ ತಡೆಯೋದಕ್ಕೆ ಈ ರೀತಿಯಾಗಿ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ. ಅಧಿವೇಶನ ಮುಗಿದ ಬಳಿಕವೇ ಮತ್ತೆ ರಾಜಕೀಯ ಕ್ರಾಂತಿ. ಅದಾದ ನಂತರ ಜನವರಿಗೆ ಮತ್ತೆ ಶುರು ಆಗುತ್ತಾ ಈ ಒಂದು ಕುರ್ಚಿ ಕಿತ್ತಾಟ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಕೇವಲ ಅಧಿವೇಶನ ಮುಗಿಯುವವರೆಗೂ ಮಾತ್ರ ಸೈಲೆಂಟ್ ಆಗಿರಿ ಎಂಬ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ ಹೈಕಮಾಂಡ್ ನಿಂದ ಪರೋಕ್ಷ ಸುಳಿವನ್ನ ನೀಡಲಾಗಿದ್ಯಾ? ಅಧಿವೇಶನ ಮುಗಿಯುವವರೆಗೂ ಕೂಡ ಯಾರು ಯಾವುದೇ ರೀತಿಯ ಮಾತುಗಳನ್ನು ಆಡಬಾರದು, ಈ ಒಂದು ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಸೈಲೆಂಟ್ ಆಗಿರಬೇಕು ಅಂತ ಏನಾದರೂ ಸೂಚನೆ ಕೊಟ್ಟಿದ್ದಾರಾ ಎಂಬ ಪ್ರಶ್ನೆ ಅಂತೂ ಸದ್ಯಕ್ಕೆ ಮೂಡ್ತಾ ಇದೆ. ಅಧಿವೇಶನ ಇರೋದ್ರಿಂದ ಕುರ್ಚಿ ಗೊಂದಲಗಳಿಗೆ ತೆರೆ ಎಳೆಯಲಾಗಿದ್ಯಾ? ಹಾಗಾದ್ರೆ ಸಿದ್ದು ಡಿಕೆ ಒಟ್ಟಾಗಿ ಹೋಗಲು ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ. ಯಾಕೆಂತಂದ್ರೆ ಹೈಕಮಾಂಡ್ ಇಬ್ಬರು ಕೂಡ ಒಟ್ಟಾಗಿ ಕುತ್ಕೊಂಡು ಈ ಒಂದು ಸಮಸ್ಯೆನ ಬಗೆಹರಿಸ್ಕೊಳ್ಬೇಕು. ಏನೆಲ್ಲ ಗೊಂದಲಗಳಾಗ್ತಾ ಇದೆ ಅದೆಲ್ಲವನ್ನು ಕೂಡ ನೀವಿಬ್ಬರೇ ಒಟ್ಟಾಗಿ ಕುತ್ಕೊಂಡು ಬಗೆಹರಿಸ್ಕೊಳ್ಬೇಕು ಎಂಬ ಸೂಚನೆಯನ್ನು ಕೊಟ್ಟಿತ್ತು. ಅದರ ಬೆನ್ನಲ್ಲೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿದ್ರು. ಆ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಅದಾದ ನಂತರ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ರು. ಆ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಅದಾದ ನಂತರ ಸುದ್ದಿಗೋಷ್ಠಿಯನ್ನ ಮಾಡಿದ್ರು. ಆ ಒಂದು ಸುದ್ದಿಗೋಷ್ಠಿ ಮಾಡುವಂತಹ ಸಂದರ್ಭದಲ್ಲಿ ಮುಖ್ಯವಾಗಿ ಈ ಒಂದು ಚಳಿಗಾಲದ ಅಧಿವೇಶನದ ಬಗ್ಗೆ ಮಾತನಾಡಿದ್ರು. ಇಬ್ಬರು ಕೂಡ ಒಟ್ಟಿಗೆ ನಾವು ಸರ್ಕಾರವನ್ನು ಅಧಿಕಾರಕ್ಕೆ ತರುವಲ್ಲಿ ಶ್ರಮಿಸಿದ್ದೇವೆ. ಈಗ ಯಾವ ರೀತಿ ಜೋಡತೆಗಳ ರೀತಿ ಆಡಳಿತವನ್ನ ಮಾಡ್ತಾ ಇದ್ದೀವಿ ಅದೇ ರೀತಿ ಮುಂದುವರಿಸ್ಕೊಂಡು ಹೋಗ್ತೀವಿ ಎಂಬ ಹೇಳಿಕೆಯನ್ನು ಇಬ್ಬರು ಕೂಡ ಕೊಟ್ಟರು. ಆದ್ರೆ ಇಲ್ಲಿ ಬಹಳ ಕುತೂಹಲವನ್ನ ಮೂಡಿಸ್ತಾ ಇರುವಂತಹ ವಿಚಾರ ಅಂತ ಅಂದ್ರೆ ಏನಾದ್ರೂ ಡಿಸೆಂಬರ್ ಕ್ರಾಂತಿ ಆಗತ್ತೆ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ರು. ಆದ್ರೆ ಈಗ ಸದ್ಯಕ್ಕೆ ಈ ಒಂದು ಚಳಿಗಾಲದ ಅಧಿವೇಶನ ಮುಗಿಯೋವರೆಗೂ ಕೂಡ ಸೈಲೆಂಟ್ ಆಗಿರಿ ಅಂತ ಹೈಕಮಾಂಡ್ ಏನಾದ್ರು ಎಚ್ಚರಿಕೆ ಕೊಟ್ಟಿದ್ಯಾ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಯಾಕೆಂತಂದ್ರೆ ಈಗ ಅಧಿವೇಶನದ ಸಂದರ್ಭದಲ್ಲಿ ಅಂದ್ರೆ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಮುಖ್ಯವಾಗಿ ಈಗ ವಿರೋಧ ಪಕ್ಷದ ಬಿಜೆಪಿ ಅವರು ಪ್ರಶ್ನೆ ಮಾಡುದು ಪವರ್ ಶೇರಿಂಗ್ ವಿಚಾರ. ಇಷ್ಟೆಲ್ಲ ಗೊಂದಲಗಳು ನಿಮ್ಮಲ್ಲೇ ಇರುವಾಗ ಅಭಿವೃದ್ಧಿ ಕೆಲಸಗಳನ್ನು ಯಾವ ರೀತಿ ಮಾಡ್ತೀರಾ, ಜನರು ಹಾಕಿರುವಂತಹ ಮತಕ್ಕೆ ನೀವು ಯಾವ ರೀತಿ ಉತ್ತರ ಕೊಡ್ತೀರಾ ಅಂತ ಆ ಒಂದು ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಆಡಳಿತ ಪಕ್ಷ ಕಾಂಗ್ರೆಸ್ ಅನ್ನ ಕಟ್ಟಿ ಹಾಕುವ ಪ್ರಯತ್ನವನ್ನ ಮಾಡ್ತಾರೆ. ಹಾಗಾಗಿ ನೀವು ವಿರೋಧ ಪಕ್ಷದವರಿಗೆ ಆಹಾರ ಆಗಬೇಡಿ ಎಂಬ ಎಚ್ಚರಿಕೆಯನ್ನ ಕೊಟ್ಟಿದ್ದಾರಾ ಹೈಕಮಾಂಡ್ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಯಾಕೆಂದರೆ ಮುಖ್ಯವಾಗಿ ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡೇ ಮಾಡ್ತಾರೆ. ಈ ಒಂದು ಅಧಿವೇಶನಕ್ಕೂ ಮುನ್ನವೇ ಈ ಒಂದು ವಿಚಾರಕ್ಕೆ ತೆರೆ ಎಳಿಬೇಕು ಎಂಬ ಸಂದೇಶವನ್ನು ಕೂಡ ಕೊಟ್ಟಿರುವಂತೆ ಕಾಣ್ತಾ ಇದೆ. ಹಾಗಾಗಿ ಸುದ್ದಿಗೋಷ್ಠಿಯ ಮೂಲಕ ಈಗ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ನಮ್ಮಲ್ಲಿ ಯಾವುದೇ ರೀತಿಯ ಡಿಫರೆನ್ಸಸ್ ಇಲ್ಲ, ಒಡಕಿಲ್ಲ, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೀವಿ ಅಂತ ಸಿಎಂ ಮತ್ತೆ ಡಿಸಿಎಂ ಇಬ್ಬರು ಕೂಡ ಒಗ್ಗಟ್ಟು ಪ್ರದರ್ಶನವನ್ನ ಮಾಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ. ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ಸದ್ಯಕ್ಕೆ ಸಿಎಂ ಡಿಸಿಎಂ ಇಬ್ರು ಕೂಡ ಸುದ್ದಿಗೋಷ್ಠಿಯನ್ನ ಮಾಡಿದ್ರು. ಆ ಒಂದು ಸುದ್ದಿಗೋಷ್ಠಿ ಮಾಡುವಂತಹ ಸಂದರ್ಭದಲ್ಲಿ ಮುಖ್ಯವಾಗಿ ಈಗ ಏನ್ ನಾವು ಡಿಸೆಂಬರ್ ಕ್ರಾಂತಿ ಅಂತ ಹೇಳ್ತಾ ಇದ್ವಿ, ಆದ್ರೆ ಈಗ ಡಿಸೆಂಬರ್ ಕ್ರಾಂತಿಯ ಬದಲು ಅಧಿವೇಶನದ ಹೆಸರನ್ನ ಪ್ರಸ್ತಾಪ ಮಾಡಿದ್ರು. ಡಿಸೆಂಬರ್ನಲ್ಲಿ ಅಧಿವೇಶನ ಇದೆ, ಚಳಿಗಾಲದ ಅಧಿವೇಶನ, ಅದಕ್ಕೆ ನಾವು ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ರು. ಈ ಒಂದು ಅಧಿವೇಶನ ಮುಗಿದ ನಂತರ ಮತ್ತೆ ಒಂದು ಕುರ್ಚಿ ಕಿತ್ತಾಟ ಶುರು ಆಗುತ್ತಾ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಒಂದು ವೇಳೆ ಈಗ ಈ ಒಂದು ಅಧಿವೇಶನ ಪ್ರಾರಂಭವಾದಂತಹ ಸಂದರ್ಭದಲ್ಲಿ ಈಗ ವಿರೋಧ ಪಕ್ಷದವರು ಪ್ರಶ್ನೆ ಮಾಡೇ ಮಾಡ್ತಾರೆ, ನಿಮ್ಮಲ್ಲಿ ಸಾಕಷ್ಟು ಗೊಂದಲಗಳಿದ್ದಾವೆ, ಅದನ್ನ ಮೊದಲು ಬಗೆಹರಿಸ್ಕೊಳ್ಬೇಕು, ಜನರಿಗೆ ನೀವು ಯಾವ ರೀತಿ ಉತ್ತರ ಕೊಡ್ತೀರಾ ಅಂತ ಪ್ರಶ್ನೆ ಮಾಡ್ತಾರೆ. ಹಾಗಾಗಿ ವಿರೋಧ ಪಕ್ಷದವರಿಗೆ ಆಹಾರ ಆಗಬಾರ್ದು ಎನ್ನುವ ನಿಟ್ಟಿನಲ್ಲಿ ಈ ಒಂದು ಅಧಿವೇಶನ ಪ್ರಾರಂಭಕ್ಕೂ ಮುನ್ನವೇ ಈ ರೀತಿಯಾಗಿ ಈ ಒಂದು ಅಧಿಕಾರ ಹಂಚಿಕೆ ವಿಚಾರಕ್ಕೆ ಬ್ರೇಕ್ ಹಾಕಿದ್ರ ಅಂತ. ಸಾಹಿತ್ಯ ಖಂಡಿತವಾಗ್ಲೂ ಕೂಡ, ಯಾಕಂದ್ರೆ ಮೊನ್ನೆಯಿಂದ ಕೂಡ ದೊಡ್ಡ ಮಟ್ಟದಲ್ಲಿ ಗೊಂದಲವೇ ನಡೀತಾ ಇತ್ತು. ಕಾಂಗ್ರೆಸ್ ನಲ್ಲಿ ಕುರ್ಚಿ ಕಾದನ ಅನ್ನೋ ಒಂದಿಷ್ಟು ದೊಡ್ಡ ಗೊಂದಲನೇ ನಡೀತಿತ್ತು. ಇದ್ರಲ್ಲೂ ಕೂಡ ಪ್ರಮುಖವಾಗಿ ನೋಡ್ತಾ ಹೋದ್ರೆ ಡಿಕೆಶಿ ದೊಡ್ಡ ಗೊಂದಲನೇ ನಡೀತಾಗೆ ಸಿಎಂ ಆಪ್ತ ಬಣದವರು ಕೂಡ ಒಂದು ತೆರೆಮರೆಯಲ್ಲಿ ಕಾಣದಂತೆ ಒಂದು ಸರ್ಕಸ್ ನಡೆಸಕ್ಕಂಥದ್ದು ಇದೆಲ್ಲವೂ ಕೂಡ ಕಂಡು ಬರ್ತಿತ್ತು. ಇದಕ್ಕೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕ್ಬೇಕು ಅಂತ ಹೈಕಮಾಂಡ್ ಮುಂದಾಗಿ ನೀವಿಬ್ಬರು ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಸೇರಿ ಅಂತ ಹೇಳಿದ್ದಾರೆ ಅಂತ ಹೇಳಿ ಹೈಕಮಾಂಡ್ ಕೂಡ ಹೇಳಿತ್ತು. ಅದರ ನಿಟ್ಟಿನಂತೆ ಸಿಎಂ ಹಾಗೂ ಡಿಸಿಎಂ ಇಬ್ಬರು ಕೂಡ ಸೇರಿ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡ್ತಾರೆ ಇವತ್ತು. ಅದರ ಔಟ್ಕಮ್ ಅನ್ನ ನೋಡ್ತಾ ಹೋದ್ರೆ ಸುಮಾರು 30 ರಿಂದ 40 ನಿಮಿಷಗಳ ಕಾಲ ಆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಯುತ್ತೆ. ಅದರ ಔಟ್ಕಮ್ ಏನು ಅಂತ ಹೋದ್ರೆ ಎಲ್ಲೂ ಕೂಡ ಅವರಿಬ್ಬರು ಕೂಡ ಯಾವುದೇ ನಿರ್ಧಾರಗಳನ್ನ ತೆಗೆದುಕೊಂಡಿಲ್ಲ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಜೊತೆಗೆ ಈ ಗೊಂದಲಗಳನ್ನೆಲ್ಲವೂ ಕೂಡ
ತೆರೆ ಎಳಿತಕ್ಕಂಥ ಕೆಲಸವನ್ನ ಹೈಕಮಾಂಡೇ ಮಾಡುತ್ತೆ. ಹೈಕಮಾಂಡ್ ಯಾವ ರೀತಿ ಹೇಳುತ್ತೆ ನಾವು ಅದರಂತೆ ನಡೆದುಕೊಳ್ತೀವಿ ಅಂತ ಮತ್ತೆ ಈ ಗೊಂದಲವನ್ನ ಹೈಕಮಾಂಡ್ ಅಂಗಳಕ್ಕೆ ತಲುಪಿದ್ದಾರೆ. ಆದ್ರೆ ಸದ್ಯದ ಮಟ್ಟಿಗೆ ಈಗ ಯಾಕೋ ತಾತ್ಕಾಲಿಕ ವಿರಾಮ ಹಾಕಿದಂತೆ ಕಂಡು ಬರ್ತಾ ಇದೆ. ಅದು ಕೂಡ ಅಧಿವೇಶನದವರು ತಾತ್ಕಾಲಿಕ ವಿರಾಮ ಹಾಕಿದಂತೆ ಕೂಡ ಕಂಡು ಬರ್ತಾ ಇದೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಇನ್ನೇನು ಡಿಸೆಂಬರ್ 8ನೇ ತಾರೀಕಿಂದ ಕೂಡ ಅಧಿವೇಶನ ಪ್ರಾರಂಭವಾಗಬೇಕಿದೆ. ಇನ್ನು ಕೇವಲ 8 ಇಂದ 9 ದಿನಗಳೇ ಬಾಕಿ ಇದೆ. ಅಲ್ಲೂ ಕೂಡ ಅಷ್ಟೇ ಇದೇ ರೀತಿಯಾದ ಕುರ್ಚಿ ಕದನದಲ್ಲೇ ಹೋಗಿ ಅಧಿವೇಶನವನ್ನ ನಡೆಸಿದ್ರೆ ವಿರೋಧ ಪಕ್ಷದವರಿಗೆ ಇವರೇ ಒಂದು ರೀತಿಯಾದ ಅಸ್ತ್ರವನ್ನ ಮಾಡಿಕೊಟ್ಟಂತಾಗುತ್ತೆ. ಈಗ NDA ಪಕ್ಷದವರು ಕೂಡ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಯಾವ ರೀತಿಯಾಗಿ ಸರ್ಕಾರವನ್ನ ಕಟ್ಟಿ ಹಾಕುವಂತ ಕೆಲಸಕ್ಕೆ ನಾವು ಮುಂದಾಗಬೇಕು ಅಂತ. ಅದರಲ್ಲಿ ಪ್ರಮುಖ ಅಸ್ತ್ರವಾಗಿ ರೈತರ ಹೋರಾಟವನ್ನ ಕಡೆಗಣಿಸ್ತಿದೆ ಸರ್ಕಾರ. ಜೊತೆಗೆ ಅವರ ಕುರ್ಚಿ ಕದನವೇ ಹೆಚ್ಚಾಗಿದೆ. ಯಾವತ್ತು ಬೀಳುತ್ತೋ ಸ್ನೇಕ್ ಅಂಡ್ ಲ್ಯಾಡರ್ ಗೇಮ್ ಅನ್ನೋ ರೀತಿಯಲ್ಲಿ ಒಂದ್ ರೀತಿಯಾಗಿ ಆ ರೀತಿಯಾದ ಒಂದು ಹಾಸ್ಯಾಸ್ಪದಕ ಹೇಳಿಕೆಗಳನ್ನು ಕೂಡ ಸರ್ಕಾರದ ವಿರುದ್ಧ ವಿಪಕ್ಷದವರು ಕೊಡ್ತಿದ್ದಾರೆ. ಮತ್ತೆ ಇದೇ ಅಸ್ತ್ರವನ್ನಾಗಿ ಮಾಡಿಕೊಂಡು ಮತ್ತೆ ಚಳಿಗಾಲದ ಅಧಿವೇಶನದಲ್ಲೂ ಕೂಡ ಅಷ್ಟೇ ಇದನ್ನೇ ಅಸ್ತ್ರ ಮಾಡಿಕೊಂಡು ಮತ್ತೆ ಸರ್ಕಾರಕ್ಕೆ ಕಟ್ಟಿ ಹಾಕುವಂತ ಕೆಲಸ ಮತ್ತೆ ಸರ್ಕಾರಕ್ಕೆ ಮುಜುಗರ ಉಂಟು ಮಾಡುವಂತ ಕೆಲಸಗಳು ಕೂಡ ಮಾಡುವಂತ ಕೆಲಸಕ್ಕೆ ಮುಂದಾಗ್ಬೋದು ವಿಪಕ್ಷಗಳು ಅನ್ನೋ ಒಂದು ನಿಟ್ಟಿನಲ್ಲಿ ಹೈಕಮಾಂಡ್ ಸೂಚನೆ ಮೇಲೆಗೆ ಇವತ್ತು ನಡೆದಂತ ಡಿಸಿಷನ್ ಅಲ್ಲಿ ಔಟ್ಕಮ್ ಬಂದಂತದ್ದು ಏನಂದ್ರೆ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಯಾವುದೇ ಬದಲಾವಣೆಗಳು ಇಲ್ಲ ಎಂಬಂತೆ ಕೂಡ ಕಂಡು ಬರ್ತಾ ಇದೆ. ಅದು ಕೂಡ ಅಧಿವೇಶನ ಆಗೋವರೆಗೂ ತಾತ್ಕಾಲಿಕವಾಗಿ ಯಾವುದೇ ಬದಲಾವಣೆ ಕಾಂಗ್ರೆಸ್ ಪಾಳೆಯದಲ್ಲಿ ಇಲ್ಲ ಎಂಬಂತೆ ಇಬ್ಬರು ನಾಯಕರು ಕೂಡ ವರ್ತಿಸಿದ್ರು. ಜೊತೆಗೆ ಇಬ್ಬರು ನಾಯಕರು ಕೂಡ ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ಟರು. ನಾವು CM ಅವರು ಎಂದಿಗೂ ಕೂಡ ಒಟ್ಟಾಗಿ ಇದೆ ಅಂತ DCM ಹೇಳಿದ್ರೆ, ಇನ್ನು DCM ಅವರು ನಾನು DK ಶಿವಕುಮಾರ್ ಒಟ್ಟಾಗೆ ಇದ್ದೀವಿ. ಈ ಹಿಂದೆ ಯಾವ ರೀತಿಯಾಗಿ 2023ರಲ್ಲಿ ನಾವು ಅಧಿಕಾರಕ್ಕೆ ಬಂದಿದ್ವಿ, ಅಧಿಕಾರಕ್ಕೆ ತಂದಿದ್ವಿ ಕಾಂಗ್ರೆಸ್ ಅನ್ನ, ಅದೇ ರೀತಿಯಾಗಿ ಮತ್ತೆ 2028ರಲ್ಲೂ ಕೂಡ ಒಟ್ಟಾಗಿ ಕೆಲಸ ಮಾಡಿ ಅಧಿಕಾರಕ್ಕೆ ತರ್ತಕ್ಕಂತ ಕೆಲಸಕ್ಕೆ ನಾವಿಬ್ರು ಕೂಡ ಮುಂದಾಗ್ತೀವಿ. ನಾವು ನಮ್ಮಿಬ್ಬರಲ್ಲಿ ಒಗ್ಗಟ್ಟಿದೆ, ಯಾವುದೇ ರೀತಿಯಾದ ಬಿಕ್ಕಟ್ಟು ಇಲ್ಲ ನಮ್ಮಿಬ್ಬರ ಮಧ್ಯೆ, ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇದ್ದೀವಿ. ನಮ್ಮ ಶಾಸಕರು ಯಾರು ಕೂಡ ಬಹಿರಂಗ ಹೇಳಿಕೆಗಳನ್ನ ನೀಡೋದಿಲ್ಲ. ಎಲ್ಲರನ್ನೂ ಕೂಡ ನಾವು ಹೇಳಿದ್ದೇವೆ, ಪಕ್ಷಕ್ಕೋಸ್ಕರ ಶ್ರಮಿಸ್ತೀವಿ ಎಲ್ಲರೂ ಕೂಡ ಒಂದು ಹೇಳಿಕೆಯನ್ನು ಕೂಡ DM ಅವರು ಕೊಟ್ಟರು. ಖುದ್ದಾಗಿ ಅವರೇ ಕೂಡ ಹೇಳಿದ್ರು, ಯಾವುದೇ ಒಂದು ಗೊಂದಲಗಳು ಇಲ್ಲ ನಮ್ಮಿಬ್ಬರ ನಡುವೆ, ನಾವಿಬ್ಬರು ಕೂಡ ಒಂದಾಗಿ ಹೋರಾಟ ಮಾಡ್ತೀವಿ, ಪಕ್ಷವನ್ನ ಕಟ್ಟುತ್ತೇವೆ ಎಂಬ ಮಾತನ್ನೇ ಕೂಡ DCM ಅವರು ಸ್ವತಃ ಹೇಳಿದಂತೆ. ಎಲ್ಲ ಒಂದ್ ಕಡೆ ಈ ವಿಚಾರಗಳನ್ನ ಗಮನಿಸ್ತಾ ಹೋದ್ರೆ ಕೇವಲವಾಗಿ ನಾವು 2028 ಚುನಾವಣೆ ಹಾಗೂ ಅಧಿವೇಶನದ ವಿಚಾರವಾಗಿ ಚರ್ಚೆ ಮಾಡಿದ್ದೇವೆ ಎಂಬ ರೀತಿಯಲ್ಲೂ ಕೂಡ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು ಎರಡು ನಾಯಕರು. ಆದ್ರೆ ಎಲ್ಲ ಒಂದ್ ಕಡೆ ಈ ಎಲ್ಲ ಸುದ್ದಿಗೋಷ್ಠಿಯಲ್ಲಿ ಅವರು ಹೇಳ್ತಕ್ಕಂಥದ್ದು ಜೊತೆಗೆ ಹೈಕಮಾಂಡ್ಗೆ ತಳ್ಳಿ ಹಾಕಿರ್ತಕ್ಕಂಥ ವಿಚಾರವನ್ನ ಎಲ್ಲವನ್ನು ಕೂಡ ನೋಡಿದಂತ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ತಾತ್ಕಾಲಿಕ ವಿರಾಮ ಸಿಗಂತೆ ಆಗಿದೆ. ಅಂದ್ರೆ ಈ ಕುರ್ಚಿ ಕದನಕ್ಕೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗ ಅಧಿವೇಶನ ಮುಗಿಯವರೆಗೂ ಕೂಡ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಹೇಳ್ಬೋದು ಸಾಹಿತ್ಯ. ವಿವೇಕ್, ಮುಖ್ಯವಾಗಿ ಒಂದು ಸುದ್ದಿಗೋಷ್ಠಿ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಹೈಕಮಾಂಡ್ ನಮಗೆ ಏನಾದರೂ ಸೂಚನೆ ಕೊಟ್ಟರೆ ಅದನ್ನು ನಾವು ಪಾಲನೆ ಮಾಡ್ತೀವಿ. ಈ ಒಂದು ಪವರ್ ಶೇರಿಂಗ್ ವಿಚಾರವಾಗಿಯೂ ಕೂಡ ಪ್ರಸ್ತಾಪ ಮಾಡಿದಂತಹ ಸಂದರ್ಭದಲ್ಲಿ ಹೈಕಮಾಂಡ್ ಏನು ಹೇಳಿದ್ರು ಕೂಡ ಪ್ರತಿಯೊಬ್ಬರು ಪಾಲನೆ ಮಾಡಬೇಕು ಅಂತ ಹೇಳ್ತಾ ಇದ್ರು. ಹಾಗಾದ್ರೆ ಈಗ ಕೇವಲ ಈ ಒಂದು ಡಿಸೆಂಬರ್ ಕ್ರಾಂತಿ ಈಗ ಜನವರಿಗೆ ಶಿಫ್ಟ್ ಆಗಿದೆ ಅಷ್ಟೇ. ಎಸ್, ಖಂಡಿತವಾಗ್ಲೂ ಸಾಹಿತ್ಯ. ಈಗಾಗಲೇ ಏನು ನವೆಂಬರ್ ಕ್ರಾಂತಿ ಅಂತ ಪದೇ ಪದೇ ಕೇಳಿ ಬರ್ತಾ ಇತ್ತು. ನವೆಂಬರ್ ವರ್ಷಗಳ ಕಾಲ ಅವಧಿ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರದ್ದು ಮುಕ್ತಾಯವಾಗಿತ್ತು. ಆ ನಿಟ್ಟಿನಲ್ಲಿ ಒಂದು ವೇಳೆ ಏನಾದ್ರು ಅಧಿಕಾರ ಹಂಚಿಕೆ ಸೂತ್ರ ನಿಜವೇ ಆಗಿದ್ರೆ 8ನೇ ತಾರೀಕಿಗೆ ಸಿದ್ದರಾಮಯ್ಯನವರು ಬಿಟ್ಕೊಡ್ಬೇಕಾಗಿರುತ್ತೆ. ಆದ್ರೆ ಇಲ್ಲಿವರೆಗೂ ಕೂಡ ಗೊಂದಲದಲ್ಲೇ ಕೂಡ ಎಳೆದುಕೊಂಡ್ ಬಂದಿದ್ದಾರೆ. 9 ರಿಂದ 10 ಕೂಡ ಇದನ್ನೆಲ್ಲ ತೆರೆ ಎಳಿತಕ್ಕಂಥ ಕೆಲಸಕ್ಕೂ ಕೂಡ ಹೈಕಮಾಂಡ್ ಮುಂದಾಗಿತ್ತು. ಮತ್ತೆ ಈಗ ಹೇಳ್ತಕ್ಕಂಥದ್ದು ಇಬ್ಬರು ನಾಯಕರು ಏನೇ ಡಿಸಿಷನ್ ತೆಗೆದುಕೊಂಡ್ರು ಕೂಡ ಹೈಕಮಾಂಡ್ ತೆಗೆದುಕೊಳ್ಳಿ ಅಂತ ಇವರ ಡಿಸಿಷನ್ ಅನ್ನು ಕೂಡ ಹೈಕಮಾಂಡ್ ಅಂಗಳಕ್ಕೆ ಬಿಟ್ಟಿದ್ದಾರೆ. ಹೈಕಮಾಂಡ್ ಕೂಡ ಇವರಿಬ್ಬರ ನಿರ್ಧಾರಗಳನ್ನ ತೆಗೆದುಕೊಂಡು ಪೊನ್ನಣ್ಣ ಕೂಡ ಚರ್ಚೆ ಮಾಡ್ತಾರೆ ಹೈಕಮಾಂಡ್ ಜೊತೆ. ಅಂದ್ರೆ ಯಾವೆಲ್ಲ ವಿಚಾರಗಳ ಬಗ್ಗೆ ಇಲ್ಲಿ ವಿಚಾರಗಳನ್ನ ಹೈಕಮಾಂಡ್ಗೂ ಕೂಡ ತಿಳಿಸ್ತಾರೆ. ಅದಾದ ಬಳಿಕ ಆ ಹೈಕಮಾಂಡ್ ಕೂಡ ಡಿಸಿಷನ್ ತೆಗೆದುಕೊಳ್ಳುವಂತ ಸಾಧ್ಯತೆಗಳಿದೆ. ಬಹುತೇಕವಾಗಿ ಎಲ್ಲ ಒಂದ್ ಕಡೆ ಸೆಷನ್ ಮುಗಿಯೋವರೆಗೂ ಕೂಡ ಯಾವುದೇ ಒಂದು ಡಿಸಿಷನ್ ಹೈಕಮಾಂಡ್ ಕೂಡ ತೆಗೆದುಕೊಳ್ಳೋದಕ್ಕೆ ರೆಡಿ ಇಲ್ಲ. ಯಾಕಂದ್ರೆ ಈಗಾಗಲೇ ನನಗೆ ಹೇಳದಂತೆ ಇದು ಕೂಡ ದೊಡ್ಡ ಮಟ್ಟದ ಅಸ್ತ್ರವಾಗಬಹುದು ವಿಪಕ್ಷಗಳಿಗೆ ಅಂತ ಸುಮ್ಮನಿರುವ ತಂತ್ರಕ್ಕೆ ಕೂಡ ಮುಂದಾಗುತ್ತೆ ಈಗಾಗಲೇ ಇರುವಂತ ಸರ್ಕಾರ ಎಂಬ ಮಾಹಿತಿ ಕೂಡ ಲಭ್ಯವಾಗ್ತಿದೆ. ಜೊತೆಗೆ ಯಾವುದೇ ಒಂದು ನಿರ್ಧಾರ ತಗೊಂಡ್ರು ಕೂಡ ನಾವು ಬದ್ಧ ಎಂಬ ರೀತಿಯಲ್ಲೇ ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ. ಜೊತೆಗೆ DK ಶಿವಕುಮಾರ್ ಅವರು ಹೇಳ್ತಿದ್ದಾರೆ. ಸ್ಪಷ್ಟವಾಗಿ ಇಬ್ಬರು ಕೂಡ ಸಂದೇಶ ರವಾನೆ ಮಾಡ್ತಿರೋದೇನಂದ್ರೆ ಹೈಕಮಾಂಡ್ ಏನೇ ನಿರ್ಧಾರ ತಗೊಂಡ್ರು ನಾವಿದ್ದೇವೆ, ನಾವು ನಿಲ್ತೇವೆ ಅನ್ನೋ ಒಂದು ರೀತಿಯಲ್ಲಿ ಹೈಕಮಾಂಡ್ ಇಸ್ ದ ಸುಪೀರಿಯರ್ ಅನ್ನೋ ರೀತಿಯಲ್ಲಿ ಇಬ್ಬರು ಕೂಡ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ ಸಾಹಿತ್ಯ. ವಿವೇಕ್, ಈಗ ಸದ್ಯಕ್ಕೆ ಹೈಕಮಾಂಡ್ ನ ಭೇಟಿ ಮಾಡ್ಲಿಕ್ಕೆ ಹೋಗ್ತಾರಾ ಅಥವಾ ಯಾಕೆಂತಂದ್ರೆ ಇಲ್ಲಿ ರಾಜ್ಯ ಮಟ್ಟದಲ್ಲಿ ಈ ಒಂದು ವಿಚಾರ ಚರ್ಚೆ ಮಾಡಿಕೊಂಡು ಪರಿಹಾರ ಕಂಡುಕೊಳ್ಳಿ ಅಂತ ಹೈಕಮಾಂಡ್ ಹೇಳಿತ್ತು. ಈಗ ಸುದ್ದಿಗೋಷ್ಠಿ ಕೂಡ ಮಾಡಿದ್ರು ನಮ್ಮ ಮಧ್ಯೆ ಯಾವುದೇ ರೀತಿಯ ಡಿಫ್ರೆನ್ಸಸ್ ಇಲ್ಲ ಅಂತ ಕೂಡ ಹೇಳಿದ್ದಾರೆ. ಆದ್ರೆ ಹೈಕಮಾಂಡ್ ನ ಭೇಟಿ ಮಾಡ್ಲಿಕ್ಕೆ ಏನಾದ್ರೂ ಹೋಗುವ ಸಾಧ್ಯತೆ ಏನಾದ್ರೂ ಇದೆಯಾ? ಯಾಕೆಂತಂದ್ರೆ DK ಸುರೇಶ್ ಆಲ್ರೆಡಿ ದೆಹಲಿಯಲ್ಲಿದ್ದಾರೆ.
ಸಾಹಿತ್ಯ ಈಗಾಗಲೇ ಡಿ ಕೆ ಸುರೇಶ್ ಅವರು ಕೂಡ ನಿನ್ನೆ ದೆಹಲಿಗೆ ತೆರಳಿದ್ರು. ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ನಿನ್ನೆ ದೆಹಲಿಗೆ ತೆರಳಬೇಕಿತ್ತು. ಫ್ಲೈಟ್ ಅನ್ನು ಕೂಡ ಬುಕ್ ಮಾಡಿದ್ರು. ತದನಂತರ ಆ ಫ್ಲೈಟ್ ಗೆ ಹೋಗೋದಿಲ್ಲ, ಕ್ಯಾನ್ಸಲ್ ಮಾಡ್ಕೋತಾರೆ. ಏಕಾಏಕಿ ಇವತ್ತು ಬ್ರೇಕ್ಫಾಸ್ಟ್ ಮೀಲ್ ಕೂಡ ಅರೇಂಜ್ ಆಗುತ್ತೆ. ಇವತ್ತು ಮೀಟಿಂಗ್ ನಲ್ಲೂ ಕೂಡ ಒಂದಿಷ್ಟು ವಿಚಾರಗಳು ಕೂಡ ಚರ್ಚೆ ಆಗುತ್ತೆ. ಜೊತೆಗೆ ಹೈಕಮಾಂಡ್ ನಾಯಕರಿಂದ ಈ ಇಬ್ಬರು ನಾಯಕರಿಗೆ ಏನಾದ್ರೂ ಒಂದು ವೇಳೆ ಬುಲಾವ್ ಬಂದ್ರೆ ಖಂಡಿತವಾಗೂ ಹೋಗ್ತೇವೆ ಅಂತ ಕೂಡ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ಹಿಂದೆ ಹೇಳಿದ್ರು. ಇವತ್ತು ಕೂಡ ಅದೇ ಮಾತನ್ನ ಹೇಳಿದ್ರು. ಜೊತೆಗೆ ಸಿಎಂ ಅವರು ಕೂಡ ಅಷ್ಟೇ ಈ ಹಿಂದೆ ಅದೇ ಮಾತನ್ನ ಹೇಳಿದ್ರು. ಈಗಲೂ ಕೂಡ ಅದೇ ಮಾತನ್ನ ಹೇಳ್ತಿದ್ದಾರೆ. ಹೈಕಮಾಂಡ್ ನಿಂದ ಏನಾದ್ರೂ ಒಂದು ವೇಳೆ ಬುಲಾವ್ ಬಂದ್ರೆ ನಾವಿಬ್ಬರು ನಾಯಕರು ಹೋಗೋದಕ್ಕೆ ಸಿದ್ಧ ಅಂತ. ಅದೇ ಹೇಳದಂತೆ ಈಗಾಗಲೇ ಏನು ಪಾರ್ಲಿಮೆಂಟರಿ ಬೋರ್ಡ್ ಮೀಟಿಂಗ್ ಕೂಡ ಇದೆ ನಾಳೆ ಕಾಂಗ್ರೆಸ್, ಅದು ಕೂಡ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ನಡೆಯುವಂತಹ ಮೀಟಿಂಗ್. ಔಟ್ಕಮ್ ಏನಿದೆ ಈ ಔಟ್ಕಮ್ ಹೈಕಮಾಂಡ್ ಮಟ್ಟಕ್ಕೂ ಕೂಡ ಹೋಗುತ್ತೆ ಮೆಸೇಜ್. ಆ ಮೆಸೇಜ್ ಹೋದ ಸಂದರ್ಭದಲ್ಲಿ ಅಲ್ಲೂ ಕೂಡ ಪಾರ್ಲಿಮೆಂಟರಿ ಬೋರ್ಡ್ ಮೀಟಿಂಗ್ ನಲ್ಲೂ ಕೂಡ ಕರ್ನಾಟಕದ ವಿಚಾರ ಕೂಡ ಚರ್ಚೆ ಮಾಡುವಂತ ಸಾಧ್ಯತೆಗಳಿದೆ. ಒಂದು ವೇಳೆ ಆ ಚರ್ಚೆ ಆದ ಬಳಿಕ ಇಬ್ಬರು ನಾಯಕರಿಗೂ ಕೂಡ ಹೈಕಮಾಂಡ್ ನಾಯಕರು ಬುಲಾವ್ ಕೊಡುವಂತ ಸಾಧ್ಯತೆಗಳಿದೆ. ಆದ್ರೂ ಕೂಡ ಬುಲಾವ್ ಕೊಟ್ಟರು ಕೂಡ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ಮತ್ತೆ ಕೂಡ ಅಷ್ಟೇ ಡಿ ಕೆ ಶಿವಕುಮಾರ್ ಅವರ ಕಣ್ಣಾಗೆ ಮಾಡುವಂತ ಕೆಲಸಕ್ಕೆ ಕೂಡ ಮುಂದಾಗಬಹುದು ಎಂಬ ಒಂದು ಲಕ್ಷಣದ ವಾತಾವರಣ ಕೂಡ ಈಗ ಪ್ರಾರಂಭವಾಗಿದೆ. ಯಾಕಂದ್ರೆ ಅದು ಕೂಡ ಸೆಷನ್ ಕೂಡ ಬರ್ತಾ ಇದೆ. ಆ ಸೆಷನ್ ವರೆಗೂ ಕೂಡ ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು, ಸಿದ್ದರಾಮಯ್ಯ ಅವರಾಗಿರ್ಬೋದು, ಯಾವುದೇ ಒಂದು ಆಪ್ತ ಬಣದವರು ಎಲ್ಲರೂ ಕೂಡ ಸೈಲೆಂಟ್ ಆಗಿರಿ, ಅಂದ್ರೆ ಯಾವುದೇ ಒಂದು ಅಸ್ತ್ರ ಮಾಡ್ಕೊಡೋದಕ್ಕೆ ಹೋಗ್ಬೇಡಿ ವಿಪಕ್ಷಗಳಿಗೆ, ಎಲ್ಲರೂ ಕೂಡ ಒಂದಿಷ್ಟು ದಿನಗಳ ಕಾಲ ಸೈಲೆಂಟ್ ಆಗಿರಿ, ಮೌನವಾಗಿರಿ ಎಂಬ ಒಂದು ಸಂದೇಶ ಕೂಡ ಹೈಕಮಾಂಡ್ ಕೊಡುವಂತ ಸಾಧ್ಯತೆಗಳು ಇದೆ ಇಬ್ಬರಿಗೂ ಕರೆದ್ರೆ. ಜೊತೆಗೆ ಏನಾದ್ರೂ ಅಧಿಕಾರ ಹಂಚಿಕೆ ಮಾಡೋದೇ ಆದ್ರೆ ಒಂದು ಡೇಟ್ ಅನ್ನ ಕೂಡ ಫಿಕ್ಸ್ ಮಾಡಿಸಿ ಹೈಕಮಾಂಡ್ ಸೆಷನ್ ಮುಗಿದ ಮೇಲೆ ಒಂದು ಡೇಟ್ ಅನ್ನ ಫಿಕ್ಸ್ ಮಾಡಿಸಿ ಮತ್ತೊಮ್ಮೆ ಮೀಟಿಂಗ್ ಗೆ ಕರೆಯುವಂತ ಸಾಧ್ಯತೆಗಳಿದೆ. ಓವರ್ ಆಲ್ ಆಗಿ ಈಗ ಈ ಔಟ್ಕಮ್ ಏನ್ ಬರುತ್ತೆ, ಈ ಔಟ್ಕಮ್ ಹೈಕಮಾಂಡ್ ಅಂಗಳಕ್ಕೆ ತಲುಪುತ್ತೆ, ಮತ್ತೆ ಹೈಕಮಾಂಡ್ ಏನ್ ಡಿಸಿಷನ್ ತಗೋದುತ್ತೆ ಅನ್ನೋದೇ ಒಂದಿಷ್ಟು ಗೊಂದಲ ಆಗಿದೆ. ಜೊತೆಗೆ ಈ ಹಿಂದೆ ಕೂಡ ಈಗ 10 ದಿನಗಳ ಏನ್ ಗೊಂದಲ ಇತ್ತು ಇಲ್ಲಿವರೆಗೂ ಕೂಡ ಅಷ್ಟೇ ಹೈಕಮಾಂಡ್ ಏನು ಕೂಡ ಸ್ಪಷ್ಟವಾದಂತ ಒಂದು ನಿಲುವನ್ನ ತೆಗೆದುಕೊಂಡಿರಲಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಇವರಿಬ್ಬರ ಔಟ್ಕಮ್ ಮೇಲೆ ಏನಾದ್ರೂ ಕೂಡ ಸ್ಪಷ್ಟ ನಿಲುವು ಹೈಕಮಾಂಡ್ ತೆಗೆದುಕೊಳ್ಳುತ್ತಾ ಇಲ್ವಾ ಅಂತ ಕೂಡ ಕಾದ್ ನೋಡ್ಬೇಕಾಗಿರುತ್ತೆ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ವಿವೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.